SIR ಏನು ಈ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಇದೆಯಲ್ಲ, ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅಲ್ಲ. ಎರಡನೇದ್ದು, ಇದು ಸಂವಿಧಾನದ ಪ್ರಕಾರ ಮತ್ತು ಜನಪ್ರತಿನಿಧಿಗಳ ಅಧಿನಿಯಮ 1951 ಪ್ರಕಾರ ಶೆಡ್ಯೂಲ್ 25ರಲ್ಲಿ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ, ಪ್ರತಿ 10 ವರ್ಷಕ್ಕೊಮ್ಮೆ SIR ನಡಿಬೇಕು. ಈಗ ಆಲ್ರೆಡಿ 10 ಸಲ ಆಗಿದೆ, ಇದು 11, 12, ಇದು ಯಾವಾಗಲೂ ನಿರಂತರವಾಗಿ ನಡೆಯುವಂಥ ಒಂದು ಸಾಮಾನ್ಯ ಪ್ರಕ್ರಿಯೆ. ಕರ್ನಾಟಕದಲ್ಲಿ 2002ರಲ್ಲಿ ಆಗಿತ್ತು, ಅಂದು ವಾಜಪೇಯಿ ಸರ್ಕಾರ ಇತ್ತಲ್ಲ ಆ ಸಮಯದಲ್ಲಿ ಆಗಿತ್ತು. ನಂತರ ಬಂದ UPA ಸರ್ಕಾರ ಇದನ್ನು ಮಾಡಿಲ್ಲ, ಇದು ಪೆಂಡಿಂಗ್ ಬಿದ್ದದ್ದು ಹಾಗೆ ಬಿದ್ದಿತ್ತು. ಮತ್ತು ಇದು ಗೊತ್ತಿರಲಿ, ಭಾರತೀಯ ಜನತಾ ಪಕ್ಷದ ಯಾವುದೇ ನಾಯಕರು SIR ಮಾಡಿ ಅಂತ ಚುನಾವಣಾ ಆಯೋಗಕ್ಕೆ ನಾವೇನು ಹೇಳಿರೋದಲ್ಲ. ಏನು ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆದವು, ಆ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಮೋಘ ವಿಜಯ ಸಾಧಿಸಿತು. ಅದಾದ ನಂತರ ಏನು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಮುಖಂಡ ರಾಹುಲ್ ಗಾಂಧಿಯವರು ಏನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಬರೆದ್ರು, ನಮಗಿಲ್ಲಿರೋ ಏನಿದು ಪಟ್ಟಿ, ಏನು ಮತದಾರರ ಪಟ್ಟಿಯಲ್ಲಿ ಏನೋ ಭಾಳ ಗಂಭೀರ ಲೋಪಗಳವ, ಯಾರು ಅನರ್ಹ ಮತದಾರರುಗಳು ಇದರಲ್ಲಿ ಇದ್ದಾರೆ ಅನ್ಸಕತ್ತದ, ಅದ್ರನ್ನೆಲ್ಲರನ್ನ ತೆಗೆದು ಸರಿಯಾದ ಮತದಾರ ಪಟ್ಟಿ ಮಾಡ್ಬೇಕಂತ ಅವ್ರು ಲೆಟ್ರ್ ಬರೆದ್ರು. ಅವ್ರು ಒಂದೇ ಅಲ್ಲ, ಅವ್ರ ಜೊತೆಗೆ ಈ UPL ಜೊತೆಯಲ್ಲಿರೋಂಥ ಭಾಳಷ್ಟು ರಾಜಕೀಯ ಪಕ್ಷಗಳು ಲೆಟ್ರ್ ಬರೆದ್ರು. ಅದನ್ನು ಇಟ್ಟುಕೊಂಡೇ ಏನು ಸಂವಿಧಾನದಲ್ಲಿತ್ತು ಅದರ ಪ್ರಕಾರ SIR ಪ್ರಾರಂಭ ಆಗಿದೆ. ಕೇಳಿದ್ದು ಅವರೇ, ಇವತ್ತು ಆರೋಪ ಮಾಡ್ತಾ ಇರೋದು ಅವರೇ. ಹೀಗಾಗಿ ನಮಗೆಲ್ಲರಿಗೂ ಸ್ಪಷ್ಟನೆ ಇರಲಿ, ಇದು ನಾವು ಭಾರತೀಯ ಜನತಾ ಪಕ್ಷ ಇವತ್ತು ನಾವು ಅಲ್ಲಿ ಕಾರ್ಯಕ್ರಮದಲ್ಲಿದ್ದೇ, ಇದು ನಾವು ಸರ್ಕಾರದಲ್ಲಿದ್ದೀವಿ ಮಾಡ್ತಾ ಇದ್ದೀವಿ ಅನ್ನೋದಲ್ಲ, ಸಂವಿಧಾನ ಪ್ರಕಾರ ನಡೀತಾ ಇದೆ. ಹೀಗಾಗಿ ಇದರ ಬಗ್ಗೆ ನಮಗೆ ಇದರದ್ದು ಒಂದೇ ಒಂದು ಉದ್ದೇಶ, ಯಾವುದೇ ಅರ್ಹ ಮತದಾರ ಏನಿದ್ದಾನಲ್ಲ ಆತ ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು. ಯಾವುದೇ ಅನರ್ಹ ಮತದಾರ, ಯಾರು ಅನರ್ಹ ಇದ್ದಾನೆ ಆತ ಒಬ್ಬ ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ಅನರ್ಹ ಇದ್ದರೆ ಹೋಗಲೇಬೇಕು, ಅವರು ಅರ್ಹರು ಇದ್ದವರು ಇರಬೇಕು. ಇಷ್ಟೇ ಇದ್ರ ಉದ್ದೇಶ ಹೊರತು ಇದರಲ್ಲಿ ಯಾವುದೇ ಒಂದು ಜಾತಿನಾಗಲಿ ಯಾವುದೇ ಒಂದು ಧರ್ಮನಾಗಲಿ ಯಾರದೋ ವಿರುದ್ಧ ನಡೀತಾ ಇರೋವಂಥ ಈ ಕಾರ್ಯಕ್ರಮ ಅಲ್ಲ. ಹೀಗಾಗಿ ಇದರ ಸ್ಪಷ್ಟನೆ ನಮಗೆಲ್ಲರಿಗಿರಲಿ, ಯಾಕಂದರೆ ಇದು ಎಲ್ಲ ಕಡೆ ಓದಲ್ಲಿ ನಮಗೆ ಇದನ್ನ ಪ್ರಶ್ನೆಗಳು ಬರ್ತಾ ಇರುತ್ತೆ. ಹೀಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಇಲ್ಲ. ಈಗ ಆಲ್ರೆಡಿ ನಾವೆಲ್ಲ ನಿಮಗೆ 1 ವರ್ಷದಿಂದ SIR ಪ್ರಾರಂಭ ಆಗುತ್ತೆ ಅಂತ ಹೇಳ್ಕೊಂಡು ಬಂದೀವಿ. ಏನೆಲ್ಲ ಮಾಡಬೇಕಂತ ಭಾಳಷ್ಟು ಮೀಟಿಂಗ್ಗಳು ಆದವು. ಈಗ ನಾವು ಮುಖ್ಯ ಹಂತಕ್ಕೆ ಬಂದು ನಿಂತಿದ್ದೀವಿ. ಎಲ್ಲಿ ಬಂದು ನಿಂತಿದ್ದೀವಿ? ಈಗ SIR ಪ್ರಾರಂಭ ಆಗಿದೆ. ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಂದ್ರೇನು, ಏನು ಚೇಂಜಸ್ ಇರ್ತಾವೆ, ತಿದ್ದುಪಡಿ ಇರ್ತವೆ, ಎಲ್ಲಿನ ಪರಿಷ್ಕರಣೆ ಇವತ್ತಿನಿಂದ ಅಧಿಕೃತವಾಗಿ ಪ್ರಾರಂಭವಾಗಿದೆ ಕರ್ನಾಟಕದಲ್ಲಿ. ಕರ್ನಾಟಕದ ಜೊತೆಗೆ ಇನ್ನೂ 12 ರಾಜ್ಯಗಳಲ್ಲಿ ಶುರುವಾಗಿದೆ. ಕರ್ನಾಟಕದಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಿದೆ. ಈಗ ನಮ್ಮೆಲ್ಲರ ಜವಾಬ್ದಾರಿಗಳನ್ನು ದಯವಿಟ್ಟು ನಾವೆಲ್ಲ BL2 ಮತ್ತು ಪಕ್ಷದ ಪ್ರಮುಖರು ಇವತ್ತಿನಿಂದ ನಾವು ಮಾಡಬೇಕಾಗಿರೋ ಕೆಲಸಗಳು ಏನಾಗಿದೆ? ಒಂದು, ನಮ್ಮಲ್ಲಿರೋ BLOಗಳನ್ನು ದಯವಿಟ್ಟು ಮೊದಲ ನಾವು ಯಾರು ಸಂಪರ್ಕ ಮಾಡಿದ್ದೀರಾ ಸಮಸ್ಯೆ ಇಲ್ಲ, ಯಾರು ಸಂಪರ್ಕ ಮಾಡಿಲ್ಲ ಇಮಿಡಿಯೇಟಾಗಿ ಫಸ್ಟ್ ನಿಮ್ಮ BLOಗಳನ್ನು ಸಂಪರ್ಕಿಸಿ. ಇದು ಮೊದಲನೇ ನಮ್ಮ ಆದ್ಯ ಕರ್ತವ್ಯ. BLO ಇಲ್ಲದೆ ನಾವು BLO ಅಂದರೆ ಏನೂ ಅಲ್ಲ, ನಮ್ಮೂರಲ್ಲಿರೋ ಅವರು ನಮಗೇನು ಎಲೆಕ್ಷನ್ನಲ್ಲಿ ಚೀಟಿ ಅನಿಸ್ತಾ ಇದ್ರಲ್ಲ, ಅದ್ರಾಗೇನು ಟೀಚರ್ಸ್ ಇರ್ಬೋದು, ಅಂಗನವಾಡಿ, ಕೆಲವೊಂದು ಕಡೆ ಅಂಗನವಾಡಿ ಟೀಚರ್ಗೆ ಹಾಕ್ಯಾರ, ಕೆಲವೊಂದು ಕಡೆ ಗೆಸ್ಟ್ಗಳು ಟೀಚರ್ಗೆ ಹಾಕ್ಯಾರ, ಕೆಲವೊಂದು ಕಡೆ ಬೇರೆ ಇಲಾಖೆಯವ್ರಿಗೆ ಹಾಕಿರ್ಬೋದು. ಈ ಥರದ ವ್ಯಕ್ತಿ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ. ದಯವಿಟ್ಟು ಮೊದಲು ಅವ್ರನ್ನ ಸಂಪರ್ಕ ಮಾಡಿ, ಅವರನ್ನು ಕೇಳಿ. ನಾವು ಈಗ ಆಲ್ರೆಡಿ ಸಂಪರ್ಕ ಮಾಡಿ ನಮ್ಮ ಊರುಗಳಲ್ಲಿ ಎಷ್ಟು % ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಅಂದರೆ ಎಷ್ಟು ಜನ ಈಗ ನಮಗೆ ಏನು ವೋಟರ್ SIR ಅಂದರೆ ಈ SIRಲ್ಲಿ ಏನು ನಡೆಯುತ್ತೆ, ಎರಡೇ ಅದರಲ್ಲಿ ಡಾಕ್ಯುಮೆಂಟ್ಗಳು. ಒಂದು 2002ರ ಮತದಾರ ಪಟ್ಟಿ, ಒಂದು 2025ರ ಮತಪಟ್ಟಿ. ಇವೆರಡು ಇಟ್ಕೊಂಡು ಅವ್ರು ಮ್ಯಾಪಿಂಗ್ ಕೆಲಸ ಅಂದರೆ ಮನೆಗೆ ಹೋಗ್ತಾರೆ. 2025ರಲ್ಲಿ ನನ್ನ ಹೆಸರು ಸಂತೋಷ್ ಕುಮಾರ್, ಪಾಮನ್ ಕಲ್ಲರ್, ಬೂತ್ ನಂಬರ್ 13ರಲ್ಲಿ ನನ್ನ ಹೆಸರು ಇರುತ್ತೆ. ನಂದು 2002ರಲ್ಲಿ ಇದೇನಾ ಇಲ್ಲ ಅವ್ರು ಚೆಕ್ ಮಾಡಿರ್ತಾರೆ. ನಾನು 40 ವರ್ಷ ಆಗಿರೋದ್ರಿಂದ ನನಗೆ ಅವತ್ತು 2002ರಲ್ಲಿ ನನ್ನ ಹೆಸರು ಇಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಇಷ್ಟಕ್ಕೆ ಬಿಡಲ್ಲ. ಅವಾಗ ನಮ್ಮ ಮನೆಯಲ್ಲಿದ್ದವರು, ನಮ್ಮ ತಂದೆದು ತಾಯಿದು ಯಾರ್ದಾದ್ರೂ ಹೆಸರು 2002ರ ಮತದ ಪಟ್ಟಿಯಲ್ಲಿ ಇದೇನಾ ಇಲ್ಲ ಚೆಕ್ ಮಾಡ್ಕೊತಾರೆ. ಓಕೆ, ಅವ್ರದ್ದು ಹೆಸರು ಇತ್ತು, ನಮ್ಮ ತಂದೆದ ಹೆಸರು ಇದೆ 2002ರಲ್ಲಿ, ನಮ್ಮ ತಾಯಿದಿದೆ, ಅವರನ್ನು ನನ್ನ ಹೆಸರಿಗೆ ಲಿಂಕಿಗೆ ಮ್ಯಾಪಿಂಗ್ ಬರೆದಿಟ್ಕೊಂಡಿರ್ತಾರೆ.
ಇಷ್ಟೇ ಕೆಲಸ ಮಾಡಿದ್ದಾರೆ ಅವರೆಲ್ಲ ಅಡ್ಡಾಡಿ. ಅದ್ರ ಜೊತೆಗೆ ಇನ್ನೊಂದು ಏನು ಕೆಲಸ ಮಾಡಿದ್ದಾರೆ, ಯಾರ ಮನೆಯಲ್ಲಿ ಏನಾದರೂ ಅಕಸ್ಮಾತ್ ಸತ್ತು ಹೋಗಿರ್ತಾರೆ, ಅವ್ರ ಹೆಸರು ಇನ್ನೂ ಮತದಾರ ಪಟ್ಟಿಯಲ್ಲಿ, ಅದು ಡೆತ್ ಅಂತ ಮಾರ್ಕ್ ಮಾಡ್ಕೊಂಡಿರ್ತಾರೆ. ಅವರು ಪರ್ಮನೆಂಟ್ ಶಿಫ್ಟಿಂಗ್ ಆದವ್ರದ್ದು ಮಾರ್ಕ್ ಮಾಡ್ಕೊಂಡಿರ್ತಾರೆ. ಈ ಕೆಲಸ ಎಲ್ಲಷ್ಟನ್ನ ಈಗ ಆಲ್ರೆಡಿ BLOಗಳು ಕಂಪ್ಲೀಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಎಷ್ಟು 90% ಆಗಿದೆ ಮ್ಯಾಪಿಂಗ್, 90%. ಈಗ ಮಾನ್ವಿ ವಿಧಾನಸಭಾ ಕ್ಷೇತ್ರ ಗೊತ್ತಿರಲಿ, ಇಲ್ಲಿ ಏನೇ ಮಾಹಿತಿ ಬಂದರೂ ಸಿರುವಾರ ಇದು ಬರಲ್ಲ, ಮಾನ್ವಿ ವಿಧಾನಸಭಾ ಕ್ಷೇತ್ರವಾರು ಮಾತು ನಡೆಯುತ್ತೆ. 90% ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮ್ಯಾಪಿಂಗ್ ಕಂಪ್ಲೀಟ್ ಆಗಿದೆ. ಒಂದು ಊರಲ್ಲಿ 95 ಆಗಿರ್ಬೋದು, ಒಂದು ಊರಲ್ಲಿ 85 ಆಗಿರ್ಬೋದು, ಆದರೆ ಎವರೇಜ್ 90% ಈಗ ಕಂಪ್ಲೀಟ್ ಆಗಿದೆ. ಆ ಕಂಪ್ಲೀಟ್ ಆಗಿದೆ ಅಂದರೆ ಅವರೆಲ್ಲರೂ ಮತದಾರ ಪಟ್ಟಿಯಲ್ಲಿ ಉಳಿಯೋದಕ್ಕೆ ಅರ್ಹರ? ಆ ಥರ ಏನೂ ಇರಲ್ಲ. ಕೆಲವೊಂದು ಏನು ಅವ್ರು ಬಂದಾಗ ಮಾಡ್ಕೊಂಡಿರೋದು ಮ್ಯಾಪಿಂಗು, ಸಂತೋಷ್ ರಾಜ್ಗುರು ಪಾಮನಕಲ್ಲೂರಾಗ ಎಸ್ ಐತಂತನ ಮಾರ್ಕ್ ಮಾಡ್ಕೊಂತಾನ, ನಮ್ಮ ತಂದೆದ ಹೆಸರಾದ ಮಾರ್ಕ್ ಮಾಡ್ಕೊಂಡಾರ. ಬಟ್ ಸೇಮ್ ಟೈಮ್ದಾಗ ನಾನು ರಾಯಚೂರಾಗ ಬಂದವರು ಮ್ಯಾಪ್ ಮಾಡ್ಕೊಂಡಿರ್ತಾರೆ. ಅವ್ರು ಕೇಳ್ತಾರೆ ನಿಮ್ಮ ತಂದೆದು ಎಲ್ಲಿತ್ತು ಅಂತ. ನಾವು ಹೇಳ್ತೀವಿ ಪಾಮನಕಲ್ಲೂರಿಗಿತ್ತಂತ. ಅಲ್ಲಿನೂ ಮ್ಯಾಪಿಂಗ್ ಆಗ್ಯದ ನಂದು. ಈಗ ನಾವು ಮಾಡಬೇಕಾಗಿರೋದು ಕೆಲಸ ಇದನ್ನೇ ಇಂಪಾರ್ಟೆಂಟು. ನಮ್ಮ ಊರಲ್ಲಿ ಇರೋದು ಎಷ್ಟು, 1ನೇ ವಾರ್ಡ್ನಾಗ ಎಷ್ಟು ಮಂದಿ ಇದ್ದಾರೆ, 2ನೇ ವಾರ್ಡ್ನಾಗ. ಯಾಕಂದರೆ ನಿಮ್ಮ ಊರುಗಳಿಗೆ ನೋಡಿರ್ಬೇಕಿದ್ರೆ ವಿಶೇಷವಾಗಿ ಮಾನ್ವಿ, ಸಿರುವಾರು, ಕಲ್ಲೂರು, ಕವಿತಾಳು 1ನೇ ವಾರ್ಡ್ನಾಗ 10ನೇ ವಾರ್ಡ್ನಾಗ ಹೆಸರಿರ್ತಾವರು. ನಮ್ಗೆ ಗೊತ್ತೇ ಆಗಲ್ಲ. ಯಾಕಂದ್ರೆ 1ನೇ ವಾರ್ಡ್ನಾಗ ಇದ್ದವ್ರು ನಾವು ಎಲ್ಲಿಂದ 10ನೇ ವಾರ್ಡ್ನಾಗ ಹೋಗಿ ಹುಡ್ಕಮ್ಮ. ಇವು 99% ಸಾಫ್ಟ್ವೇರ್ ಥ್ರೂನೇ ಡಿಲೀಟ್ ಆಗ್ತಾವೆ ಡೂಪ್ಲಿಕೇಟ್ಸು. ಆದರೂ ಕೂಡ ನಾವೆಲ್ಲರೂ ಅದನ್ನು ಭಾಳ ಸಮೀಪದಿಂದ ಮಾನಿಟ್ರ್ ಮಾಡಿರಿ. ಅದಕ್ಕೆ ನಾವು ನಿಮ್ಮೆಲ್ಲರಿಗೆ ಏನು ವಿನಂತಿ ಏನಂದರೆ, ದಯವಿಟ್ಟು BLO ಜೊತೆ ನಿರಂತರ ಸಂಪರ್ಕಲ್ಲ, ಅವ್ರ ಜೊತೆಗೆ ಓಡಾಡಿಕೊಂಡೇ ಕೆಲಸ ಮಾಡ್ರಿ. ನಾನು ಫೋನ್ ಮಾಡೀನಿ ಸರ್ ಮುಗೀತು, ಇಲ್ಲ ಹೇಳ್ಯಾರ ನನಗೆ ಇವತ್ತು 25 ಹಂಚಿ ಬಂದ್ರಂತ, ಇವತ್ತು ತುಂಬ್ಕೊಂಡು ಬಂದ್ರಂತ ಬೇಡ. ದಯವಿಟ್ಟು 1 ತಾಸಾದರೂ ದಿವ್ಸಕ್ಕೆ ಅವ್ರ ಜೊತೆಗೆ ಹೋಗ್ರಿ. ಕನಿಷ್ಠ ನಾ ಹೇಳ್ತಾ ಇರೋದು. ನಮ್ಮ ವಿನಂತಿ ಏನಂದರೆ, ನೀವು ಈ 1 ತಿಂಗಳ ಕಾಲ ಅಂದರೆ ನಿಮ್ಮ ಬೂತು ಮುಗಿಯೋವರೆಗೆ ಅವ್ರ ಜೊತೆಗೆ ನಿರಂತರ ಇರ್ರಿ. ಇದು ನಮ್ಮ ವಿನಂತಿ. ನೀವು ದಯವಿಟ್ಟು ಅವ್ರ ಜೊತೆಗೆ ನಿರಂತರ ಇದ್ದಾಗ ನಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತಾ. ಅದ್ರಾಗ ವಿಶೇಷವಾಗಿ ಮಾನ್ವಿ, ಕಲ್ಲೂರು, ಸಿರುವಾರು ಮತ್ತು ಕವಿತಾಳು, ಪೋತ್ನಾಳು ಈ ಥರ ದೊಡ್ಡೂರಲ್ಲಿ ಯಾವ ಊರುಗಳಿದ್ದಾವೆ ಅದರಲ್ಲಿ ಹೆಚ್ಚಿಗೆ ಇನ್ನೂ BLOಗಳು ನೀವು ದಿನನಿತ್ಯ ಸಂಪೂರ್ಣ ಅವ್ರು ಏನು ಮುಂಜಾನೆ ಶುರು ಮಾಡ್ತಾರೆ BLOಗಳು ಮುಗಿಯೋವರೆಗೆ ಅವ್ರ ಜೊತೆಗೆ ಇರಬೇಕು. ಯಾಕಂದ್ರೆ ಇಲ್ಲಿ ಏನಂದರೆ ನಮ್ಗೆ ಅವಾಗ ಆ್ಯಕ್ಚುಯಲ್ ಸಿಗೋದು, ಇಲ್ಲಕ್ರೆ ಆ್ಯಕ್ಚುಯಲ್ ಸಿಗೋದಿಲ್ಲ. ಈಗ ಎಲ್ಲರೂ ಹಂಗೆ ತುಂಬ್ಕೊಂಡು ಹೋಗ್ತಾರೆ. ಮತ್ತು ಇನ್ನೊಂದು ಗೊತ್ತಿರಲಿ, ಕೆಲವು ಯಾಕೆ ಅವ್ರ ಜೊತೆಗೆ ಹೋಗ್ರಿ ಅಂತೀವಿ ಅಂದರೆ, ನಮ್ಮ ಮತದಾರ ಒಂದಿಷ್ಟು ಜನ ಮೈಗ್ರೇಟ್ ಅಂದರೆ ಏನು, ಬೆಂಗಳೂರಿಗೆ ದುಡ್ಕೊಂಡು ತಿನ್ನೋಕೆ ಹೋಗ್ಯಾರ, ಯಾವುದೋ ಕಾರಣ ದಿವಸಕ್ಕೆ ಪುನಾಕ್ಕೆ ಹೋಗ್ಯಾರ, ಇಲ್ಲ ಯಾವುದೋ ಕಾರಣಕ್ಕೆ ಯಾವುದೋ ಊರಿಗೆ ಹೋಗ್ಯಾರ, ನೌಕರಿ ಬಂದದಂಕೆ ಇನ್ನೊಂದು ಕಡೆ ಹೋಗ್ಯಾರ. ಅವರನ್ನು ಮನೆಗೆ ಹೋದಾಗ ಸಿಗದೆ ಇದ್ರೆ ಅವ್ರ ಮನೆಗೆ ಫಸ್ಟಿಗೆ ಒಂದು ಸ್ಕ್ವಯರ್ದು ಒಂದೇನು ಸ್ಟಿಕ್ಕರ್ ಹಚ್ಚಿ ಬರ್ತಾರೆ, ಅಂದ್ರೆ ಮನೆಗೆ ಯಾರೂ ಇಲ್ಲ ಅನ್ನೋದು. ಅದಾದಮೇಲೆ ನೋಟಿಸ್ಗಳು ಕೊಡ್ತಾರೆ. ಬಟ್ ಅವರು ಪ್ರಯತ್ನ ಮಾಡ್ತಾರೆ BLOಗಳು ಸಂಪರ್ಕ ಮಾಡೋಕ್ಕೆ. ಆದರೆ ಅವ್ರಿಗೇನಂದರೆ ಅವ್ರಿಗೇನು ಲಾಸ್ ಇಲ್ಲ. ಮತದಾರ ಹೆಸರಿಂದ ಹೋಯ್ತಂದರೆ ಅವ್ರಿಗೆ ಲಾಸ್ ಇಲ್ಲ. ಆದರೆ ನಮ್ಮದೇ ಮತದಾರ ಆಗಿದ್ರೆ ಅಂದರೆ ಒಂದು ರಾಜಕೀಯ ಪಕ್ಷವಾಗಿ ನಮಗೆ ದೊಡ್ಡ ಲಾಸು. ಮತ್ತು ವಿಶೇಷವಾಗಿ ಗೊತ್ತಿರಲಿ, ಮುಂದೆ ಬರ್ತಾ ಇರೋ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆಗಳು. ಗ್ರಾಮ ಪಂಚಾಯಿತಿ ಡಿಸೆಂಬರಲ್ಲಿ 200% ಆಗುತ್ತೆ, ತಾಲೂಕ್ ಪಂಚಾಯಿತಿ ಆಗುತ್ತೆ, ಜಿಲ್ಲಾ ಪಂಚಾಯಿತಿ ಆಗುತ್ತೆ, ಮುನ್ಸಿಪಾಲ್ಟಿ ಎಲೆಕ್ಷನ್ ಆಗ್ತವೆ, ಪುರಸಭೆ, ಪಟ್ಟಣ ಸಭೆ ಎಲ್ಲ ಎಲೆಕ್ಷನ್ ಆಗ್ತವೆ. ಇವು ನಮ್ಮ ಚುನಾವಣೆಗಳು. ನಮಗೆಲ್ಲರಿಗೂ ಅನುಭವ ಇದೆ. ನಮ್ಮ ಹತ್ರ 1 ಓಟ್ನಾಗ ಗೆದ್ದೋರು ಇದ್ದಾರೆ, 1 ಓಟ್ನಾಗ ಸೋತೋರು ಇದ್ದಾರೆ. ಈಗ ಇಲ್ಲಿ ಮುಂಜಾನೆ ಮಾತಾಡ್ತಿದ್ವಿ, 7 ಓಟ್ನಾಗ ಗೆದ್ದಾರ ಅವ್ರಣ್ಣ ಇಲ್ಲೇ ನಗರದಾಗ, ಮಾನ್ವಿ ನಗರದಾಗ. ಅಂದ್ರೆ ಈಗ ಅದ್ರಾಗ ನಮ್ಗೆ ಏನಾದರೂ ಒಂದು 20 ಓಟ್ಗಳು ಯಾರು ಬೆಂಗಳೂರಿಗೆ ಹೋದವ್ರು ಬಂದು ತುಂಬಿಕೊಡ್ಲಿಲ್ಲ ಅಂದ್ರೆ ನಮ್ಮ ಓಟ್ ಇದ್ದವ್ರು ಹೋಯ್ತದು. 7 ಓಟ್ನವರಿಂದ ಗೆದ್ದವರು 13 ಓಟ್ನಾಗ ಸೋಲ್ತೀವಿ ನಾವು. ಹಿಂಗಾಗಿ ಇದು ಭಾಳ ಸೀರಿಯಸ್ ಆಗಿ ಮಾಡಲೇಬೇಕಾದಂಥದ್ದು. ಇಲ್ಲಕ್ರೆ ನಮ್ಮ ಅಸ್ತಿತ್ವನೇ ಅಗಲಾಡಿ ಹೋಗ್ತದ. ಈಗ ನಾವು ನಿಮ್ಗೆ ಗೊತ್ತಿರಲಿ, ಒಂದು ಉದಾಹರಣೆಗೆ ನಮಗೆ ಒಂದು ಕ್ಷೇತ್ರದ ಹೆಸರು ನಿಮ್ಗೆ ತಗೊತೀವಿ, ಕೇರಳದಲ್ಲಿ ಮಂಜೇಶ್ವರ ಅಂತ ನಮ್ಮ ಮಂಗಳೂರು ಬಾರ್ಡಲ್ಲಿ ಒಂದು ಕ್ಷೇತ್ರ ಇದೆ. ಅದು ನಾವು 2016ರ ಚುನಾವಣೆಯಲ್ಲಿ ಕೇವಲ ನಾವು 200 ಅಂತರ ಮತದಲ್ಲಿ ಸೋತಿದ್ವಿ. ಇಲ್ಲ 200 600 ಮತಗಳ ಅಂತರದಲ್ಲಿ ಸೋತಿದ್ವಿ. 2021ರಲ್ಲಿ ಕೇವಲ 75 ಮತಗಳ ಅಂತರದಲ್ಲಿ ಸೋತಿದ್ವಿ. ಮೊನ್ನೆ ಎಷ್ಟು ಅಂತರದಲ್ಲಿ ಸೋತಿರ್ಬೇಕು ಯಾರಿಗಾದ್ರೂ ಒಂದು ಇಮ್ಯಾಜಿನ್ ಇದೆನಾ ನಿಮಗೆ? 17,000 ಮತಗಳ ಅಂತರದಿಂದ ಸೋತಿವಿ. ಕಾರಣ ಏನಂದರೆ ಅಲ್ಲಿ SIR ನಡೀತು. ಆ ಟೈಮ್ದಾಗ ನಾವು ಮೈ ಮರೆತು ಮಕ್ಕಂಡ್ವಿ. ನಾವು ನಮ್ಮ ಮತದಾರ ಏನಲ್ಲಿ ನಿಮಗೆ ಇದರಲ್ಲಿ ಏನಿದೆ ಅಲ್ಲ, ಕೇರಳದಲ್ಲಿ ಅತಿ ಹೆಚ್ಚು ಜನ ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆ ಹೋಗಿದ್ದಾರೆ.
ವಿಶೇಷವಾಗಿ ಮಂಜೇಶ್ವರದವ್ರು ಅತಿ ಹೆಚ್ಚು ಜನ ಬೆಂಗಳೂರಲ್ಲಿದ್ದಾರೆ. ಅವ್ರುಗಳನ್ನ ನಾವು ಕರೆಸ್ಕೊಂಡು ಎನುಮರೇಷನ್ ಫಾರ್ಮ್ ಅಂತ ಏನು ಕೊಡಕತ್ತಾರಲ್ಲ ಈಗ ಮನೆಗೆ, ಆ ಎನುಮರೇಷನ್ ಫಾರ್ಮ್ ತುಂಬಿಸಿ ಸಹಿ ಮಾಡಿಸಿ ಅವ್ರ ಫೋಟೋ ಹಚ್ಚಿ ಕೊಡಿಸೋ ಪ್ರಯತ್ನ ಮಾಡಲಿಲ್ಲ. ಇವರು ಬೆಂಗಳೂರಲ್ಲೇ ಉಳಿದ್ರು, ನಾವು ನಮ್ಮ ಕೆಲಸ ಮಾಡಲಿಲ್ಲ. ಅದರ ಪರಿಣಾಮ ನಾವು 17,000 ಓಟ್ಗಳಿಂದ ಸೋತೀವಿ. ಭಾಳಷ್ಟು ಜನರಿಗೆ ಏನಾಗಿದೆ ಅಂದರೆ SIR ಇಂದ ಭಾಜಪಕ್ಕೆ ಭಾಳಷ್ಟು ಅನುಕೂಲ ಆಗಿದೆ ಅಂತ ನಾವು ಅಂದ್ಕೊಂಡೀವಿ. ಅನುಕೂಲ ಎಲ್ಲಿ ಆಗಿತ್ತು ಅಂದರೆ ಬಿಹಾರ, ವೆಸ್ಟ್ ಬೆಂಗಾಳಲ್ಲಿ. ಯಾಕಂದರೆ ಬೇರೆ ದೇಶದ ಅಂದ್ರೇನು, ಬಾಂಗ್ಲಾದೇಶದಿಂದ ಅನಧಿಕೃತವಾಗಿ ಭಾರತಕ್ಕೆ ಬಂದವರು ಇದ್ದರು. 100% ಅವ್ರ ಡಾಕ್ಯುಮೆಂಟ್ ಇರೋದಿಲ್ಲ, ಅವ್ರದ್ದು ವೋಟರ್ ಲಿಸ್ಟ್ ಡಿಲೀಟ್ ಆಗುತ್ತಾ, ಅವರೆಲ್ಲರೂ ನಿಮ್ಗೆ ಗೊತ್ತಿದೆ ಯಾವ ಪಕ್ಷದ ವೋಟರ್ಸ್ ಅಂತ ಅಲ್ಲಿದೆ. ಬಟ್ ಇಲ್ಲಿ ನಮ್ಮಲ್ಲೇನು ನಿಮಗೆ ಬಾಂಗ್ಲಾದೇಶದವರು ಇನ್ನೊಂದು ಯಾವುದೋ ದೇಶದವ್ರು ಸಿಗೋದಿಲ್ಲ. ಇಲ್ಲಿ 99% ಸಿಗಲ್ಲ, ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದ್ದರೆ. ಬಟ್ ನಮಗೆ ಸಿಗೋದು ಭಾಳಷ್ಟು ಕಷ್ಟ ಇಲ್ಲಿ ಅಂಥವರೆಲ್ಲ. ಬಟ್ ಇಲ್ಲಿ ಯಾರು ಇದ್ದಾರೆ ಅಂದರೆ ಡೂಪ್ಲಿಕೇಟ್ ವೋಟರ್ಸ್ ಇದ್ದಾರ, ಅವರೇ ಒಂದು 4 ವಾರ್ಡ್ನಾಗಾರ, ಇಲ್ಲ ಸತ್ತೋರ ಹೆಸರನ್ನ ಹಂಗೆ ಉಳಿಸ್ಕೊಂತ ಹೊಂಟಾರ. ಈ ಥರದ್ದು ಅದ್ಯಾವ. ಆ ಥರದ ಹೆಸರುಗಳು ನಾವು ನಿರಂತರವಾಗಿ ಸಂಪರ್ಕ ಮಾಡಿ ಮನೆಗೆ ಹೋಗಿ ಚೆಕ್ ಮಾಡಿ, ಮತ್ತು ಕೆಲವೊಂದು ಕಡೆ ಏನಾಗುತ್ತಾ, ವಿಶೇಷವಾಗಿ ಏನು ನಾವು ಮೈನಾರಿಟಿ ಬೂತ್ಸ್ ಕೆಲವೊಂದು ಸಮಸ್ಯೆಗಳು ಏನು ಬರ್ತಾವಂದ್ರೆ ನಾವು ನೋಡೋಕ್ಕಾಗಲ್ಲ, ಅವ್ರ ಫೋಟೋಗಳನ್ನು ತೋರಿಸಲ್ಲ, ಅವ್ರು ಯಾರಂತ ಗೊತ್ತಾಗಲ್ಲ. ಅವ್ರು ಬರ್ತಾರೆ ಚುನಾವಣೆಯಲ್ಲಿ, ಅದೇ ಥರ ಚುನಾವಣೆಗೆ ನಡೀತೇವೆ ನಾವು. ಏನಾದ್ರು ಸೀದಾ ಹೋಗ್ತಾರೆ, ಅವ್ರು ಯಾರಿಗೂ ಮುಖನೇ ತೋರಿಸಲ್ಲ, ಓಟ್ ಹಾಕಿ ಬರ್ತಾರೆ. ಅಲ್ಲಿ ನಾವು ದಯವಿಟ್ಟು ಆದಷ್ಟು ನಮ್ಮ ಮಹಿಳಾ ಕಾರ್ಯಕರ್ತರನ್ನು ಜೊತೆಗೆ ಕರ್ಕೊಂಡು ಹೋಗಿ ಅಟ್ಲೀಸ್ಟ್ ಅವ್ರ ಫೋಟೋಸ್ ಆದರೂ ಕೊಡಲಿ. ಆಧಾರ್ ಕಾರ್ಡಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ತೊಗೊಳ್ರಿ, ಆಧಾರ್ ಕಾರ್ಡ್ ಜೊತೆಗೆ ಅವ್ರ ಫೋಟೋ ಇವಾಗ ಹಚ್ಚಕ್ಕೆ ಇವತ್ತು ಇತ್ತೀಚಿನ ಫೋಟೋನೇ ಹಚ್ಬೇಕು. ಅದ್ರಾಗ ಎರಡನ್ನ ಅಟ್ಲೀಸ್ಟ್ ಅದನ್ನು ಕ್ರಾಸ್ ವೆರಿಫೈ ಮಾಡಿರಿ. ಈ ಆಧಾರದಾಗಿರೋ ಫೋಟೋ ಮತ್ತು ಈಗ ಅವ್ರೇನು ಹಚ್ಚಕ್ಕೆ ಕೊಟ್ಟಾರಲ್ಲ ಆ ಫೋಟೋ ಆದರೂ ವ್ಯಾಲಿಡೇಟ್ ಆಗಲಿ. ಮುಖ ನೋಡ್ಲಿಕ್ಕಿರಲ್ಲ, ಯಾಕಂದ್ರೆ ಇನ್ನೊಬ್ರು ಮನೆ ಹೆಣ್ಮಕ್ಳಿಗೆ ಮುಖ ನೋಡೋದೇನು ನಾವು ಬೇಡ, ಅದಕ್ಕೆ ಅಧಿಕಾರಿಗಳು ಕೆಲಸ ಇದೆ, ಅವ್ರು ಮಾಡ್ತಾರೆ. ಬಟ್ ಆದರೆ ನಾವು ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಅದು ಕ್ರಾಸ್ ವೆರಿಫೈ ಮಾಡೋದು. ಯಾಕಂದರೆ ಯಾರ್ಯಾರೋ ಬಂದು ಎಲ್ಲೇ ಊಟ ಹಾಕಿ ಹೋಗೋದು ಬೇಡ, ಮತ್ತು ಅವ್ರಿಗೆ ಸಂಬಂಧಪಡದಿರೋರು ಊಟ ಹಾಕೋದು ಬೇಡ. ಈ ಥರ ಎಲ್ಲ ಇರೋದ್ರಿಂದ ನಾವು ಈಗ ಇಮಿಡಿಯೇಟಾಗಿ ನಾವು ಕೆಲಸದಲ್ಲಿನೇ ಅಂದ್ರೇನು, ನಾವು ಇದ್ದ ಥರ ನಾವು ಇಲ್ಲಿ ಕೆಲಸ ಮಾಡಬೇಕಾಗಿದೆ. ಹೊರತು ನಾವು ಸುಮ್ಮನೆ ಕುಂತರೆ ನಮ್ಮ ವೋಟರ್ಸೇ ಹೋಗ್ತಾರೆ. ಈಗ ನಾವು ಇಮಿಡಿಯೇಟ್ ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಈಗ ಆಲ್ರೆಡಿ ಮ್ಯಾಪಿಂಗ್ ಆಗಿದೆ, ಆ ಮ್ಯಾಪಿಂಗ್ ಪ್ರಕಾರ ಎಷ್ಟು ಜನ ಸಿಕ್ಕಾರ ಎಷ್ಟು ಜನ ಸಿಕ್ಕಿಲ್ಲ ಅನ್ನೋದನ್ನ ನೋಡ್ಕೊಳ್ರಿ. ಯಾವಾದರೂ ಡೂಪ್ಲಿಕೇಟ್ಸ್ ಆಗಿದ್ವು ಅವೆಲ್ಲಷ್ಟನ್ನು ಮಾನಿಟ್ರ್ ಮಾಡಿಕೊಳ್ಳಿ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ವೋಟರ್ಸ್ ಊರಾಗ ಇಲ್ಲದೆ ಇರೋರು, ಪರ್ಮನೆಂಟ್ ಶಿಫ್ಟ್ ಆಗಿರೋರು, ಇವ್ರದ್ದೆಲ್ಲಷ್ಟು ಇದು ಮಾಡಿರಿ. ಮತ್ತು ನಿಮಗೆ ಗೊತ್ತಿರಲಿ, ಮನೆಯಲ್ಲಿ ಒಬ್ಬರಿದ್ರೂ ಸಾಕು. ಈಗ ಅವ್ರು 10 ಮಂದಿ ಇದ್ದಾರೆ, 10 ಮಂದಿ ಬೆಂಗಳೂರಿಗೆ ಹೋಗ್ಯಾರ ಅಂದ್ರೆ 10 ಮಂದಿ ಬರಬೇಕಂತೇನಿಲ್ಲ. ಅವ್ರು ಬೆಂಗಳೂರಿಂದ ಎಲ್ಲರ ಫೋಟೋ ತಗೊಂಡು ಒಬ್ಬರು ಬಂದರೂ ಸಾಕು. ನೋಡ್ರಿ, ಆನ್ಲೈನ್ದಾಗ ಅಪ್ಲೈ ಮಾಡೋಕ್ಕೈತೆ, ಸ್ಕ್ಯಾನಿಂಗ್ ಅವೆಲ್ಲ ಐತೆ, ದಯವಿಟ್ಟು ಅವು ಬೇಡ. ಯಾಕಂದ್ರೆ ನಮ್ಮವ್ರು ಅಷ್ಟು ಎಜುಕೇಟೆಡ್ ಇಲ್ಲ. ಬೆಂಗಳೂರಿಗೆ ದುಡ್ಕೊಂಡು ತಿನ್ನೋಕೆ ಹೋಗ್ಯಾರ ಅಂದ್ರೆ ಅಷ್ಟೆಲ್ಲ ಮಾಡೋಕೆ ಅವ್ರಿಗೆ ಕಷ್ಟ ಅದ. ನಾವು ಈಜಿಯೆಸ್ಟಾಗಿ ಮಾಡೋಕ್ಕೆ ಸಾಧ್ಯ ಇರೋದು, ಅವ್ರನ್ನ ಕನಿಷ್ಠ ಒಬ್ಬರನ್ನಾದ್ರೂ ಅವ್ರ ಮನೆ ಕರೆಸ್ಕೋಬೋದು. ಅವ್ರ ಪರವಾಗಿ ಇವ್ರು ಸೈನ್ ಮಾಡಿ ಕೊಡ್ಬೋದು, ಉಳಿದವ್ರು ಅವ್ರ ಫೋಟೋ ಹಚ್ಚೆಲ್ಲ ತುಂಬಿ. ಅದಕ್ಕೆ ಸ್ಪಷ್ಟ ಅವಕಾಶ ಇದೆ. ನಾವು ಇದು ಯಾವುದೋ ಎಡಿಷ್ನಲ್ ಹೇಳ್ತಾ ಇಲ್ಲ, ಅಲ್ಲಿ ಅವಕಾಶ ಮತ್ತು ನಮ್ಮ ಚುನಾವಣಾಧಿಕಾರಿಗಳು ಏನು ಹೇಳ್ಯಾರ ಅದನ್ನೇ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಹಿಂಗಾಗಿ ಇವೆಲ್ಲ ಈ ರೀತಿ ಅವಕಾಶಗಳಿದಾವ. ಇದನ್ನು ಯಾವಾಗ ನೀವು ಇದನ್ನು ಸರಿಯಾಗಿ ಮಾಡೋಕ್ಕೆ ಸಾಧ್ಯ ಅದಂದ್ರೆ ನಾವು ಮನೆಗೆ ಭೇಟಿ ನೀಡಿದಾಗ. ನಾವು ಮನೆಗೆ ಹೋಗಿಲ್ಲ, ನಮ್ಮ ವೋಟರ್ಸ್ದು ಲೀಸ್ಟ್ ಪ್ರಕಾರ ನಾವು ಹಿಡ್ಕೊಂಡು ಮನೆ ಅಡ್ಡಾಡಿಲ್ಲ, ನಾವು ಗುರುತು ಮಾಡ್ಕೊಂಡಿಲ್ಲ, ಇದು ಮಾಡಿಲ್ಲ ಅಂದ್ರೆ ಇದು ಕೆಲಸ ಆಗಲ್ಲ. ಈಗ ಆಲ್ರೆಡಿ ಇದು ಕೆಲವೊಂದಿಷ್ಟು ಬೂತ್ಗಳಲ್ಲಿ ಆಗಿದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಆಲ್ರೆಡಿ ಅವ್ರ ಬೂತನ್ನ ಅವ್ರು ನೋಡ್ಕೊಂಡಾರ. ಹಳ್ಳಿಯಾಗಿದ್ದವ್ರಂತೂ ಆಲ್ರೆಡಿ ಅವ್ರಿಗೆ ಗೊತ್ತಾಗಿದೆ. ಬಟ್ ನಾವು ಸಿಟಿಯಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗಿದೆ ಇದನ್ನು. ಯಾಕಂದ್ರೆ ನಮಗೆ ಈ 3ನೇ ಮನೆದ ಹೆಸರೇ ಗೊತ್ತಿರಲ್ಲ ನಮ್ಗೆ. ನಮ್ಮ ಮನೆ ಬಗಲಗಳವ್ರದ್ದು ಒಂದಿಷ್ಟು ಹೆಸರು ಗೊತ್ತಿರುತ್ತೆ, ಉಳಿದದ್ದು ಓಣಿಯವ್ರದ್ದು ಹೆಸರೇ ಗೊತ್ತಿರಲ್ಲ. ನಮ್ಮ ಹಳ್ಳಿಯವರಾಗಿಲ್ಲ, ಆ ಕಡೆ ಮೂಲೆಗಿದ್ದತ್ತಂದ್ರೆ ಇತ್ತು ಮಗ ಮೊಮ್ಮಗಳಂತೇಶ್ ನಾವು ಹೇಳ್ತೀವಿ. ಬಟ್ ಇಲ್ಲಿ ಈ ಥರದ್ದು ಎಲ್ಲ ಅವಕಾಶಗಳು ಇರೋದ್ರಿಂದ ನಾವು ಇದನ್ನು ಭಾಳಷ್ಟು ಜವಾಬ್ದಾರಿಯುತವಾಗಿ ತಗೊಂಡು ಪ್ರತಿ ಮನೆಗೆ ವಿಸಿಟ್ ಮಾಡಿ, ಇದರಲ್ಲಿ ನಮ್ಮ ಮತದಾರರು ಒಬ್ಬರು ವಿಶೇಷ ನಾನು ಒತ್ತಿ ಹೇಳ್ತಾ ಇದ್ದೀನಿ, ನಮ್ಮ ಮತದಾರರು ಒಬ್ಬರು ಎನುಮರೇಷನ್ ಫಾರಮನ್ನು ತುಂಬಿಕೊಡೋದು ನಮ್ಗೆ ಗೊತ್ತಿರಲಿ. ಮ್ಯಾಪಿಂಗ್ ಆದರೆ SIRದಲ್ಲಿ ಸೇರಿದಂಗಲ್ಲ. ಎಷ್ಟು ಎನುಮರೇಷನ್ ಫಾರ್ಮ್ ಈ ಅನುಬಂಧ C ಅಂತ ಕೊಡ್ತಾರವ್ರು, ಎನುಮರೇಷನ್ ಫಾರ್ಮ್ ಅಂತಾರವರು, ಅದು ಎಷ್ಟು ವಾಪೀಸು ಎಲ್ಲ ಡೀಟೇಲ್ಸ್ ತುಂಬಿ ಫೋಟೋ ಹಚ್ಚಿ ಸೈನ್ ಮಾಡಿ ಕೊಡ್ತಾರಲ್ಲ ಅಷ್ಟೇ ಲೆಕ್ಕ. ಇಲ್ಲರಿ ನಮ್ಮ ಮನೆಗೆ ಬಂದಿದ್ರು, ಬರ್ಕೊಂಡು ಹೋಗ್ಯಾರ, ಎಲ್ಲಷ್ಟು ಆಗ್ಯದ, ಅವ್ರ ಮತದಾರ ಪಟ್ಟಿಗೆ ಹೆಸರು ಉಳಿಯಲ್ಲ, SIRದಾಗ ಹೆಸರು ಉಳಿಯಲ್ಲ.
ವಿಶೇಷ ಮತದಾರರ ಪಟ್ಟಿಯಲ್ಲಿ ಏನು ಪರಿಷ್ಕರಣೆಯಲ್ಲಿ ಅವ್ರ ಹೆಸರು ಉಳಿಯಲ್ಲ. ಕಂಪಲ್ಸರಿ ಎಷ್ಟು ಮತದಾರ ನಮ್ಮೂರದಿರಲ್ಲ ಅಷ್ಟು ಜನಕ್ಕೆ ಮೊದಲೇದ್ದು BLO ಕಡೆಯಿಂದ ಫಾರಮ್ ಮುಟ್ಟಿದೆಯಲ್ಲ ನೋಡ್ಕೋಬೇಕು. ಅಷ್ಟೂ ಜನರದ್ದು ವಾಪಸ್ ರಿಟರ್ನ್ ಆಗೋದಿಲ್ಲ ನೋಡ್ಕೋಬೇಕು. ಇದು ಎರಡು ಕೆಲಸ ಭಾಳ ಇಂಪಾರ್ಟೆಂಟು. ಇದು ಎಲ್ಲಿವರೆಗಿದು ಎನ್ಯುಮರೇಷನ್ ಫಾರ್ಮ್ ಅವರಿಗೆ ರಿಟರ್ನ್ ಮುಟ್ಟೋದಿಲ್ಲ ಅಲ್ಲಿವರೆಗೂ ನಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಲ್ಲ. ಹೀಗಾಗಿ ನಾವು ಪ್ರತಿ ಮನೆಗೆ ಒಂದೆದ್ದು BLO ಕಡೆಯಿಂದ ಯಾಕೆ ಸಂಪರ್ಕ ಮಾಡ್ರೆ ಎಲ್ಲ ಮನೆಗಳಿಗೂ ಮುಟ್ಟಿಸ್ಬೇಕು, ಎಲ್ಲ ಮನೆಗಳಿಗೆ ಸರಿಯಾಗಿ ತುಂಬಿಸಿ ವಾಪಸ್ ಕೊಡಿಸ್ಬೇಕು. ಮತ್ತು ಅದಾದ ಮೇಲೆ ನಿಮಗೆ 2 ಕಾಪಿ ಕೊಡ್ತಾರೆ ಅವರಲ್ಲಿ. ಎಲ್ಲರ ಮನೆಗೆ 2 ಕಾಪಿ, ಒಂದು ಒರಿಜಿನಲ್ ಒಂದು ಡೂಪ್ಲಿಕೇಟು. ಒರಿಜಿನಲ್ನ ತುಂಬಿ ನಾವು ಅವ್ರಿಗೆ ಕೊಡಬೇಕು. ಡೂಪ್ಲಿಕೇಟಲ್ಲಿ ಕಂಪಲ್ಸರಿ ಸ್ವೀಕರಿಸಿದೆ ಮತ್ತು ದಿನಾಂಕ ಹಾಕಿಸಿ ತಗೊಳ್ಬೇಕು. ಬರೀ ಸ್ವೀಕರಿಸಿದೆ ಅನ್ನಂಗವನು ಬರೆಯೋದು ಬೇಡ, ಕಂಪಲ್ಸರಿ ಡೇಟ್ ಹಾಕ್ಸಿ. ಯಾಕೆ ಇದನ್ನು ಮಾಡಬೇಕಂತ ಹೇಳ್ತಾ ಇದೆ ಅಂದರೆ, ಯಾವುದೋ ಒಂದು ಕಾರಣದಿಂದ ಯಾವುದೇ BLO ಇವ್ರು ನಮ್ಮ ಮೇಲೆ ಅವ್ರಿಗೆ ಯಾರಿಗೇನು ವೈಯಕ್ತಿಕ ದ್ವೇಷ ಇಲ್ಲ, ಅವ್ರೇನು ತೆಗೆದಾಕಲ್ಲ. ಬಟ್ ಯಾವುದೋ ಹೋಗೋ ಹೊತ್ನಾಗ ಬಿದ್ದೋಗಿರ್ಬೋದು, ಎಂಟ್ರಿ ಮಾಡೋ ಹೊತ್ನಾಗ ಮಿಸ್ ಆಗಿರ್ಬೋದು, ಕಣ್ ತಪ್ಪಿನಿಂದನೂ ಆಗಿರ್ಬೋದು. ಇದು ಈ ಥರದ್ದು ಆಗಿತ್ತು ಅಂದರೆ ನಮ್ಗೆ ಕೇಳಕ್ಕೆ ಬೇಕಂದ್ರೆ ಸ್ವೀಕರಿಸಿದ ಅವ್ರು ಏನು ಸ್ವೀಕರಿಸಿದೆ ಅಂತ ಸೈನ್ ಮಾಡಿಕೊಟ್ಟಿರ್ತಾರಲ್ಲ ಅದು ಬೇಕೇ ಬೇಕು. ಇದನ್ನು ಕಂಪಲ್ಸರಿ ಎಲ್ಲರ ಮನೆಗೆ ಸರಿಯಾಗಿ ತೆಗೆದಿಟ್ಟೊಳಗೆ ಹೇಳ್ರಿ. ಈಗ ನಮಗೇನಾಗುತ್ತಾ, ಇವತ್ತು ಶುರುವಾಗಿದೆ 30ನೇ ತಾರೀಕು, ಮುಂದಿನ ತಿಂಗಳ 29ರವರೆಗೆ ಇದು ಎನ್ಯುಮರೇಷನ್ ಫಾರ್ಮ್ ಕೊಡೋದು, ತಗೊಳ್ಳೋದು, ತುಂಬೋದು ಎಲ್ಲ ಕಾರ್ಯಕ್ರಮ ನಡೆಯುತ್ತೆ. ಅಷ್ಟರೊಳಗೆ ಎಲ್ಲ ಮುಗಿಯುತ್ತೆ. ಇದು ಈಗ ಮುಗಿದ ಮೇಲೆ ನಾವು ಏನು ಆಗಸ್ಟ್ 5ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ಬರುತ್ತೆ. ಆಗಸ್ಟ್ 5ಕ್ಕೆ ನಾವು ಅವಾಗ ಏನಂದರೆ ಇದನ್ನು ಮತ್ತೊಂದು ಸಲ ಕ್ರಾಸ್ ವೆರಿಫೈ ಮಾಡಬೇಕಾಗಿರೋದು ನಮ್ಮೆಲ್ಲರ, ವಿಶೇಷ BL2 ಜೊತೆಗೆ ಬೂತಿನಲ್ಲಿರೋ ಎಲ್ಲ ಪ್ರಮುಖರು ಆ ಡ್ರಾಫ್ಟ್ ಕಾಪಿ ತಗೊಂಡು ಒಂದೊಂದೇ ಹೆಸರನ್ನು ನೋಡ್ಕೊಂತ ಹೋಗ್ಬೇಕು. ಯಾವುದಾದ್ರೂ ನಮ್ಮ ಅರ್ಹ ವೋಟರ್ಸ್ ಮಿಸ್ ಆಗಿರೋನು ಯಾವುದೋ ಕಾರಣಕ್ಕೆ ಅದನ್ನು ದಯವಿಟ್ಟು ಕ್ರಾಸ್ ವೆರಿಫೈ ಮಾಡಿರಿ. ಅಕಸ್ಮಾತ್ ಅನರ್ಹ ಮತದಾರ ಯಾವುದನ್ನೇ ಹೆಸರು ಬಂದಾವೇನೋ ಇವು ಎರಡನ್ನೂ ನಾವು ಕರಡು ಮತದಾರ ಪಟ್ಟಿಯಲ್ಲಿ ಕ್ರಾಸ್ ವೆರಿಫೈ ಮಾಡಬೇಕು. ಮಿಸ್ ಆಗಿತ್ತು ಅಂದರೆ ನಾವು ಆಲ್ರೆಡಿ ನಿಮ್ಗೆ ತುಂಬಿಕೊಟ್ಟಿವಿ, ಹಿಂಗೆ ಸ್ವೀಕರಿಸಿದ್ದಾದಂತ ಕೇಸಿ ನಾವು ರೈಟಿಂಗ್ದಾಗ ಬರಿಬೇಕು. ಯಾವುದನ್ನು ನೋಡಿ ದಯವಿಟ್ಟು BLO ಜೊತೆಗೆ ಏನೇ ನಾವು ಕಮ್ಯುನಿಕೇಷನ್ ಅವ್ರ ಜೊತೆಗೆ ಏನು ನಾವು ಮಾತಾಡೋದು ಏನಿದೆ ಅಲ್ಲ ಅಂದರೆ ಏನಾದ್ರು ಸಮಸ್ಯೆಗಳಿದ್ದಾಗ ಅವು ರೈಟಿಂಗಲ್ಲಿ ಆಗಲಿ, ಅಂದರೆ ಅಬ್ಜೆಕ್ಷನ್ಸ್ ಮಾಡೋದಿರುತ್ತಾ ಅಥವಾ ಏನಾದ್ರು ತಪ್ಪುಗಳಾಗಿರ್ತವೆ, ಇದನ್ನು ಎಲ್ಲಷ್ಟು ಬರವಣಿಗೆ ರೂಪದಲ್ಲಿ ಆಗಬೇಕು. ನಾನು ಸಂತೋಷ್ ಅವ್ರು 2 ಕಡೆ ಇದ್ದಾರೆ ಅಂತ ಕೇಸ್ ನಾನು ಓಕೆ BLO ಹೇಳಿ ಬರ್ತೀನಿ, ಅದು ಕನ್ಸಿಡರ್ ಆಗಲ್ಲ. ನಾವು ರೈಟಿಂಗ್ದಾಗ BLO ಅವರಿಗೆ ನೋಡ್ರಿ ಇಂಥವ್ರು ಸಂತೋಷ್ ಕುಮಾರ್ ತಂದಿ ನಿಲ್ಕಂಠಯ್ಯ ಇಂಥ ಬೂತ್ನಾಗ ಇದ್ದಾರೆ, ಇವ್ರದ್ದು ರಾಯಚೂರಾಗಾದ, ಪಾಮನಕಲ್ಲೂರಾಗಾದ, ಇವ್ರದ್ದು ನೀವು ಡೆಲೀಟ್ ಮಾಡಿರಿ ಒಂದು ಕಡೆ ಅಂತ ಹೇಳಿದಾಗ ನನಗೆ ಅವ್ರು ಕೇಳ್ತಾರೆ, ನಿಮ್ದು 2 ಕಡೆ ಆದ ಸರ್, ಎಲ್ಲಿ ಡಿಲೀಟ್ ಮಾಡೋ ಹೇಳ್ರಂತ. ಅವ್ರಿಗೆಲ್ಲ ತೋರಿಸುತ್ತೆ, ಬಟ್ ಆದರೂ ನಮ್ಮ ಕೆಲಸ ಇದು. ಅದ್ರ ಜೊತೆಗೆ ಹೆಚ್ಚಿನ ಮುತುವರ್ಜಿಯಾಗಿ ಮಾಡೋದು, ಇದನ್ನು ಒಂದೊಂದನ್ನು ಹುಡುಕಿ ಮಾಡಿಸ್ಬೇಕಾದದ್ದು ನಮ್ದೆಲ್ಲರದ್ದು ಕರ್ತವ್ಯ ಇದೆ. ಹಿಂಗಾಗಿ ಇದನ್ನು 5ನೇ ತಾರೀಕಿಗೆ ನಮ್ಗೆ ಅದನ್ನು ಬಂದ ತಕ್ಷಣ ಕ್ರಾಸ್ ವೆರಿಫೈ ಮಾಡಬೇಕು. ಏನಾದರೂ ಸಮಸ್ಯೆಗಳು ತಪ್ಪುಗಳಾಗಿದ್ದರೆ ನಾವು ರೈಟಿಂಗಲ್ಲೇ ಕೊಡ್ಬೇಕು. ನೋಡಿರಿ, ಇದು ಯಾವುದೂ ಇಲ್ಲ, ಓದ್ವಿ, ನಾವು ಫೋನ್ ಮಾಡಿದ್ವಿ, ತಹಸೀಲ್ದಾರಿಗೆ ಮಾತಾಡಿವಿ, ಅದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಇದು ಕರಡು ನಾವು ಏನು ಅಬ್ಜೆಕ್ಷನ್ಸ್ ಕೊಡ್ತೀವಿ ಅದಕ್ಕೆ ಮತ್ತೆ ನಮಗೆ ಇನ್ನೂ 20 ದಿವಸ ಸಮಯ ಇರುತ್ತಾ. ಆ 1 ತಿಂಗಳಲ್ಲಿ ಏನಿದ್ರೆ ಅಂದರೆ 30 ದಿವಸ ಇದು ಮುಗೀತು, ನೆಕ್ಸ್ಟ್ 30 ದಿವಸದಲ್ಲಿ ಇವು ಅಬ್ಜೆಕ್ಷನ್ಸ್ ಎಲ್ಲಷ್ಟು ನಡೆಯುತ್ತೆ. ಅದು ಎಲ್ಲಷ್ಟಕ್ಕೂ ನಮಗೆ ಬರವಣಿಗೆ ರೂಪದಲ್ಲಿ ರೈಟಿಂಗ್ದಾಗ ಎಲ್ಲ ಅಬ್ಜೆಕ್ಷನ್ಸಿಗೆ ಕ್ಲಾರಿಫೈ ಮಾಡ್ತಾರೆ. ನೀವು ಹೇಳಿದ್ದು ಸರಿ ಇದ್ದರೆ ಇವ್ರನ್ನ ಸೇರಿಸಿದ್ದೀವಿ, ಇಲ್ಲ ನೀವು ಹೇಳಿರೋದೇ ರಾಂಗ್ ಇದೆ, ಅವ್ರದ್ದು ಒಂದೇ ಕಡೆ ಇದೆ, ಎಲ್ಲಷ್ಟಕ್ಕೂ ಲಿಖಿತವಾಗಿ ಉತ್ತರ ಕೊಟ್ಟು ನಮ್ಮದು ಇದನ್ನು ಎಕ್ಸೆಪ್ಟ್ ಆದರೂ ಮಾಡ್ತಾರೆ, ಇಲ್ಲ ಇದು ನಮ್ದು ಏನಾದ್ರು ತಪ್ಪಿದ್ರೆ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಅವರಿಗೆಲ್ಲ ಅಧಿಕಾರ ಇದೆ. ಇದೆಲ್ಲಷ್ಟು ಮುಗಿದ ಮೇಲೆ ಅಂತಿಮ ಮತದಾರ ಪಟ್ಟಿ ಬರುತ್ತೆ. ಹೀಗಾಗಿ ನಾವೆಲ್ಲರೂ ಈ ಏನು 3 ಹಂತಗಳಲ್ಲಿ ನಡೆಯುತ್ತೆ, ಈ 3 ಹಂತಗಳಲ್ಲಿ ಈಗ ಮೊದಲನೇ ಹಂತ ಪ್ರಾರಂಭ ಆಗಿದೆ. ಇದರಲ್ಲಿ ನಾವೆಲ್ಲರೂ ದಯವಿಟ್ಟು ಎಲ್ಲರೂ ಇನ್ವಾಲ್ವ್, ಮತ್ತು ವಿಷಯ ಬರೀ BLA2 ಅಂತ ದಯವಿಟ್ಟು ಯಾರು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರಮುಖರು ಎಷ್ಟು ಮಂದಿ ಇದೀವೋ ಅಷ್ಟೂ ಮಂದಿದ ಕರ್ತವ್ಯ ಇದು. ವಿಶೇಷವಾಗಿ ಯಾರು ಜಿಲ್ಲಾ, ಮಂಡಲ, ರಾಜ್ಯ ಪದಾಧಿಕಾರಿಗಳಿದ್ದೀವಲ್ಲ, ನೀವು ಇನ್ನೂ ಹೆಚ್ಚಿಗೆ ಮಾಡ್ಬೇಕು. ಯಾವುದೇ ಕಾರಣಕ್ಕೆ ನಿಮ್ಮೂರಾಗ ನೀವು 30 ದಿವಸ ಅಲ್ಲೇ ಇರಬೇಕು, ನೀವು ಕೆಲಸ ಮಾಡ್ಬೇಕು. ಯಾಕಂದ್ರೆ ಪಕ್ಷ ನಮಗೆ ಜವಾಬ್ದಾರಿ ಕೊಟ್ಟದು, ಇಷ್ಟಿಷ್ಟು ದೊಡ್ಡ ಹುದ್ದೆಗಳಾಗದೀವಿ ನಾವು. ಆದರೆ ನಮ್ಮ ಬೂತದೇ ಮಾಡದೇ ಇದ್ದರೆ ನಾವು ಇಡೀ ಎಲ್ಲ ಕಡೆ ನಾನು ಅಡ್ಡಾಡಿ ಎಲ್ಲಷ್ಟು ಭಾಷಣ ಮಾಡಿ ಪಾಮನಕಲ್ಲೂರು ನಂದು 13ನೇ ನಂಬರ್ ಬೂತಿಗೆ ನಾನು ಕೆಲಸ ಮಾಡದಿದ್ದರೆ ಮತ್ತು ನಾನು ಇದಕ್ಕೆ ನನ್ನ ಉಪಯೋಗ ಏನಿದೆ? ನಾವೆಲ್ಲರೂ ಅವ್ರ ಜೊತೆಗೆ BLA2 ಮತ್ತು ಬೂತ್ ಅಧ್ಯಕ್ಷರ ಜೊತೆಗೆ, ಯಾಕಂದರೆ ನೋಡಿರಿ ನಮ್ಮ 2 ಮಂಡಲಗಳಿದಾವೆ, ಪದಾಧಿಕಾರಿಗಳ ಒಂದು 150 ಮಂದಿ ಆಗೋತೀವಿ ನಾವು. ಬರೀ ಪದಾಧಿಕಾರಿಗಳು ನಾವು 2 ಬೂತ್ ನೋಡಿಬಿಟ್ರೆ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರ ಮುಗಿದೋತ್ತ. ಆದರೆ ನಾವು ಜವಾಬ್ದಾರಿ ಬೇಕು. ನನ್ನ ಬೂತನ್ನು ನಾನು ನೋಡಲ್ಲ, ನನ್ನ ಬೂತನ್ನು ಯಾರೋ ಕೆಲಸ ಮಾಡ್ಬೇಕಂದ್ರೆ ಅದು ಆಗಲ್ಲ.
ಹಿಂಗಾಗಿ ನಾವೆಲ್ಲರಿಗೂ ನೀವು ವಿಶೇಷವಾಗಿ ದಯವಿಟ್ಟು ಅಧ್ಯಕ್ಷರೇ ಪದಾಧಿಕಾರಿಗಳ ಹತ್ರ ಡೈಲಿ ರಿಪೋರ್ಟ್ ತಗೋಬೇಕು ನೀವು. ಎಕ್ಸ್ಕ್ಯೂಸ್ ಇಲ್ಲ, ಯಾಕಂದ್ರೆ ಜವಾಬ್ದಾರಿ ಆದ ನಾನು ಕೆಲಸನೇ ಮಾಡೋಕ್ಕಾಗಲ್ಲ ಅಂದ್ರೆ ಹೆಂಗಾಗ್ತದ? ಜವಾಬ್ದಾರಿ ತಗೊಂಡಿವಿ ಅಂದ್ರೆ ಬೂತ್ ಲೆವೆಲ್ನಾಗ ಇಳಿದು ನಾವು ಕೆಲಸ ಮಾಡ್ಬೇಕು. BLA 2 ಜೊತೆಗೆ ಅವ್ರು ನಿರಂತರವಾಗಿ ಕೆಲಸ ಮಾಡ್ಬೇಕು. ಹಿಂಗಾಗಿ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ನಿಮ್ಮ ಈ ಅಮೂಲ್ಯ 1 ತಿಂಗಳ ಸಮಯ ಏನಾದಲ್ಲ, ಯಾಕಂದ್ರೆ ನಾಳೆ ನೀವು ಇದನ್ನು ನಮ್ಮ ಪದಾಧಿಕಾರಿಗಳಿಗೆ ಅರ್ಧ ಜನ ಎಲೆಕ್ಷನ್ಗೆ ಹೋಗೋರು ಇದ್ದೀರಿ. ಇವ್ರು ಏನಿದ್ದೀರಲ್ಲ ನೀವೆಲ್ಲರೂ, ನೀವು ನಿಮ್ಮ ವಾರ್ಡ್ಗಳು ಬೂತ್ಗಳು ಏನದೇವಲ್ಲ ಭಾಳ ಏನಂದ್ರೆ ಕ್ಲೋಸ್ ಮಾನಿಟ್ರಿಂಗ್, ಟಕ ಮೇಲ್ ಮಾತಿಗೆ ನೋಡೋದಲ್ಲ. ನಾವು ಏನಂತೀವಿ ಮೈಕ್ರೋ ಲೆವೆಲ್ ಮಾನಿಟ್ರಿಂಗ್ ಅಂತೀವಲ್ಲ, ಸಣ್ಣದು ಅಬ್ಸರ್ವ್ ಮಾಡೋದು. ಆ ಮೈಕ್ರೋ ಲೆವೆಲ್ ಮಾನಿಟ್ರಿಂಗ್ ಮಾಡಿದಾಗ ಮಾತ್ರ SIR ಯಶಸ್ವಿ ಆಗುತ್ತಾ. ಮತ್ತು ಮುಂದಿನ ಚುನಾವಣೆಯಲ್ಲಿ ಮಾನ್ವಿ ಕ್ಷೇತ್ರದಲ್ಲಿ ಕನಿಷ್ಠ 25,000ಗಳಿಂದ ಲೀಡಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಅದ. ಅದಕ್ಕೆಲ್ಲರೂ ತಾವೆಲ್ಲರೂ ಸಹಕಾರ ಮಾಡಬೇಕು. ಏನು ಮಾನ್ವಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷನ ಗೆಲ್ಲಿಸಿ BV ನಾಯಕ್ ಸಾಹೇಬ್ರನ್ನ ಮುಂದಿನ ಚುನಾವಣೆಯಲ್ಲಿ ಅತಿ ದೊಡ್ಡ ಮತಗಳಿಂದ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನನಗೆ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಧನ್ಯವಾದಗಳು.